ನಾನು ನಿಮ್ಮ ಮಣಿದಾಸ ಸಿಂಹಾಸನಪುರಿ. ಏನಪ್ಪ ಇವತ್ತು ವಿಡಿಯೋ ಬಂದಿರೋ ವಿಶೇಷ ಅಂತಂದರೆ, ಇವತ್ತು ತಮಗೆ ಯಶಸ್ವಿನಿ ಕಾರ್ಡ್ ಬಗ್ಗೆ ತಿಳಿಸ್ಬೇಕು ಅಂತ ಇವತ್ತು ವಿಡಿಯೋಗೆ ಬಂದಿದ್ದೀನಿ. ಮುಖ್ಯವಾಗಿ ಏನಂತಂದರೆ, ನಿನ್ನೆ ಒಂದು ವಿಡಿಯೋವನ್ನು ಹಾಕಿದ್ದೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಪ್ರಧಾನಮಂತ್ರಿ ಭೀಮಾ ಯೋಜನೆ ಬಗ್ಗೆ ತಮಗೆ ಒಂದು ಮಾಹಿತಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ತಾವೆಲ್ಲ ನೋಡಿ ನನಗೆ ಒಳ್ಳೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದೀರಿ, ಧನ್ಯವಾದಗಳು. ಹಾಗೆಯೇ ಕೆಲವರು ಕೇಳಿದಿರಿ, ಸರ್ ಅಜ್ಞಾನಿ ಅಂದರೆ ನೀವೇ ಅಲ್ವಾ ಅಂತ. ಖಂಡಿತ ನಾನೇ ಅಜ್ಞಾನಿ ಮಣಿದಾಸ ಸಿಂಹಾಸನಪುರಿ. ಕೆಲವರು ಅಜ್ಞಾನಿ ಅಂತ ಯಾಕೆ ಇಟ್ಕೊಂಡಿದ್ದೀರಿ ಅಂತಲೂ ಕೇಳಿದ್ದೀರಿ. ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ನಾನು ಇವತ್ತು ತೊಗೊಂಡಿರೋ ವಿಷಯ ಯಶಸ್ವಿನಿ ಕಾರ್ಡ್ ಬಗ್ಗೆ. ಈ ಯಶಸ್ವಿನಿ ಕಾರ್ಡು ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ ವತಿಯಿಂದ ಈ ಯಶಸ್ವಿನಿ ಕಾರ್ಡ್ನ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ. ಇದನ್ನು ಹೇಗೆ ಪಡೆಯೋದು ಅಂತಂದರೆ, ಕೆಲವರು ನನಗೆ ಕೇಳ್ತಾ ಇದ್ರು, ಸರ್ ಆನ್ಲೈನಲ್ಲಿ ಯಶಸ್ವಿನಿ ಕಾರ್ಡ್ಗೆ ಅಪ್ಲೈ ಮಾಡ್ಬೋದಾ ಅಂತ. ಖಂಡಿತ ಸ್ನೇಹಿತರೆ, ಇದು ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕಾಗಲ್ಲ. ಇದನ್ನು ತಾವು ನಿಮ್ಮ ಹತ್ತಿರದ ಅಂದರೆ ನಿಮ್ಮ ತಾಲೂಕಿಗೆ ಒಳಪಟ್ಟಿರುವಂತಹ ಸೊಸೈಟಿ, ಅಂದರೆ ರೇಷನ್ ಕೊಡುವ ಸೊಸೈಟಿ ಅಲ್ಲ, ಇದು ಯಾವುದಪ್ಪ ಅಂತಂದರೆ ಸಹಕಾರಿ ಸಂಘಗಳ ಸೊಸೈಟಿ ಅಥವಾ ಸಹಕಾರಿ ಬ್ಯಾಂಕ್. ಈ ಬ್ಯಾಂಕ್ಗಳಲ್ಲಿ ಅಥವಾ ಸೊಸೈಟಿಗಳಲ್ಲಿ ಸಂಘದಲ್ಲಿ ತಾವು ಮೊದಲಿಗೆ ಸದಸ್ಯರಾಗಿರಬೇಕು. ಅಂದರೆ ನೀವು ಶೇರನ್ನು ತಗೊಂಡು ತಾವು ಸದಸ್ಯರಾಗೋದ್ರ ಮೂಲಕ ಆ ಸೊಸೈಟಿಲಿ ಒಂದು ಮೆಂಬರ್ ಆಗ್ತೀರಿ. ಅನಂತರ ಒಂದು ವರ್ಷ, ಬಹುಶಃ ಒಂದು ವರ್ಷದವರೆಗೂ ಒಂದು ಕಾರ್ಡ್ ಮಾಡಲಿಕ್ಕೆ ಒಂದು ಅನುವು ಇರುತ್ತದೆ. ಆ ಸಮಯದಲ್ಲಿ ತಮ್ಮ ಹತ್ರ ಸಂಬಂಧಪಟ್ಟ ದಾಖಲೆಗಳನ್ನು ತಾವು ಎಲ್ಲಿ ಶೇರ್ ಹಾಕಿದ್ದೀರಿ ಅವರು ಪಡೆದು ಅರ್ಜಿಯನ್ನು ಫಿಲ್ ಮಾಡಿ, ನಂತರ ಈ ಸರ್ಕಾರ ಏನು ಯಶಸ್ವಿನಿ ಕಾರ್ಡ್ ಕೊಡುತ್ತೆ ಅದನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಅನಂತರ ಈ ಕಾರ್ಡು ಒಂದು ಕುಟುಂಬದ ವಾರ್ಷಿಕ ವೆಚ್ಚಕ್ಕೆ 5 ಲಕ್ಷಗಳನ್ನು ನೀಡುತ್ತೆ. ನಂತರ ಏನಂತಂದರೆ, ಇದು ಮುಖ್ಯವಾಗಿ ತಮ್ಮ ಗಮನದಲ್ಲಿರಲಿ, ಇದು ನೆಟ್ವರ್ಕ್, ಅಂದರೆ ಯಶಸ್ವಿನಿ ಕಾರ್ಡ್ ಎಲ್ಲಿ ಸೌಲಭ್ಯ ಇದೆ ಆ ಆಸ್ಪತ್ರೆಗಳಲ್ಲಿ ಮಾತ್ರ ಇದು ಒಂದು ಅವಕಾಶಕ್ಕೆ ಬರುತ್ತೆ, ಒಂದು ಸದುಪಯೋಗಕ್ಕೆ ಬರುತ್ತೆ. ಅದು ಬಿಟ್ಟು ನೀವು ಎಲ್ಲಂದರಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಇದು ಯೂಸ್ ಬರೋಲ್ಲ. ಅದನ್ನು ತಾವು ಫಸ್ಟು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಯಾವ ಆಸ್ಪತ್ರೆಯಲ್ಲಿ ಯಶಸ್ವಿನಿ ಇದೆ ಅದನ್ನು ತಾವು ಯೂಟಿಲೈಸ್ ಮಾಡ್ಕೋಬೋದು. ಇದು ಮುಖ್ಯವಾಗಿ ಆಪ್ರೇಷನ್ಗೆ ಅವಶ್ಯಕವಿರುವ ಕಾರ್ಡ್ ಕೂಡ ಆಗಿದೆ. ಇದು ಬಿಟ್ಟು ಬೇರೆ ಯಾವುದು ಇನ್ಶೂರೆನ್ಸ್ಗಳಿಲ್ವಾ ಅಂತ ಕೇಳಿದ್ರೆ, ಹೀಗೆಲ್ಲ ತಾವು ಕೇಳಿದ್ದೀರಿ. ಕೇರ್ ಇನ್ಶೂರೆನ್ಸು, ಹಾಗೆಯೇ ಸ್ಟಾರ್ ಹೆಲ್ತು, ಹೀಗೆ ಸುಮಾರು ಹೆಲ್ತ್ ಇನ್ಶೂರೆನ್ಸ್ಗಳಿದೆ. ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು? ಹೆಲ್ತ್ ಇನ್ಶೂರೆನ್ಸ್ ಬಂದು ಮುಖ್ಯವಾಗಿ ಒಂದು ಕುಟುಂಬದಲ್ಲಿ ಏನಾರು ಅನಾರೋಗ್ಯದ ಸಮಸ್ಯೆಗಳು, ಕಠಿಣವಾಗಿ ಬರುವಂಥ ಅನಾರೋಗ್ಯದ ಸಮಸ್ಯೆಗಳು, ಅದಕ್ಕೆ ಚಿಕಿತ್ಸೆಗಾಗಿ ನಾವು ಇನ್ನೊಬ್ಬರ ಹತ್ರ ಕೈ ಚಾಚದಲ್ಲೇ ನಮ್ಮ ಹತ್ರ ಒಂದು ಹೆಲ್ತ್ ಕಾರ್ಡ್ ಇದ್ದಾಗ ನಮಗೆ ಒಂದು ಧೈರ್ಯ ಇರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಏನಂತಂದರೆ, ನಾವು ನಮ್ಮ ಉಳಿತಾಯವನ್ನು ಹೇಗೆ ಮಾಡ್ಕೋಬೇಕಂದ್ರೆ, ಆರೋಗ್ಯಕ್ಕೂ ಕೂಡ ಬೇಕಾದಾಗೆ ನಾವು ಅದನ್ನು ಗಮನದಲ್ಲಿಟ್ಟು ಉಳಿತಾಯ ಮಾಡ್ಕೋಬೇಕಾಗತ್ತೆ. ಹಿಂದಿನ ದಿನಗಳಲ್ಲಿ ಭಾಳಷ್ಟು ಅನಾರೋಗ್ಯದ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗ ಯಾವ ಸಮಸ್ಯೆ ಬರುತ್ತೋ ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ನಮಗೇನಂತಂದರೆ, ನಾಳೆ ದಿನ ನಾವು ಒಂದು ಹೆಲ್ತ್ ಕಾರ್ಡ್ ಇದ್ದಾಗ ಹಾಸ್ಪಿಟಲ್ಗೆ ಧೈರ್ಯವಾಗಿ ನಾವು ಅಡ್ಮಿಟ್ ಆಗ್ಬೋದು, ಚಿಕಿತ್ಸೆಯನ್ನು ಪಡಿಬೋದು, ಹೀಗೆಲ್ಲ ಇರುತ್ತೆ. ಹಾಗಾಗಿ ತಾವು ಇದ್ರ ಬಗ್ಗೆ ಒಂದು ಗಮನವನ್ನು ಹರಿಸಿ ಒಂದು ನಿಮ್ಮ ಕುಟುಂಬಕ್ಕೆ ಒಂದು ಆರೋಗ್ಯ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ 7259790007 ಇದು ನನ್ನ
ದೂರವಾಣಿ ಸಂಖ್ಯೆ, ಇದಕ್ಕೆ ಸಂಪರ್ಕವನ್ನು ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಮಾಹಿತಿ ಕೂಡ ಕೊಡ್ತೀನಿ ತಮಗೆ. ಯಾಕಂದರೆ ಕೆಲವೊಂದು ಇನ್ಶೂರೆನ್ಸ್ಗಳು ಕೆಲವೊಂದು ಷರತ್ತುಗಳನ್ನು ಹೊಂದಿರುತ್ತವೆ. ನಾವು ಎಕ್ಸಾಂಪಲ್ಲು ಇವತ್ತು ನಾನು ಸ್ಟಾರ್ ಹೆಲ್ತು ಮತ್ತೊಂದು ಯಾವುದೋ ಒಂದು ಮಾಡಿಸಿದಾಗ ನಾಳೆ ಅದು ಇಮಿಡಿಯೇಟ್ ನಮಗೆ ಯೂಸ್ ಆಗುತ್ತಾ ಅಂತಂದರೆ ಅದಕ್ಕೆ ಆದ ಒಂದು ದಿನಗಳಿದೆ. ಒಂದು 30 ದಿನ ಆದಮೇಲೆ ಅದು ಆ್ಯಕ್ಟಿವ್ ಆಗುವಂಥದ್ದು. ಮತ್ತು ಮೇಜರ್ ಮತ್ತು ಮೈನರ್ ಆಪ್ರೇಷನ್ಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ವರ್ಷ ಆಗಿರಬೇಕು ಅನ್ನೋದು ಕೂಡ ಷರತ್ತುಗಳಿರುತ್ತೆ. ಅದನ್ನು ನಾವು ತಿಳಿದಲೇ ನಾವು ಏಕಾಏಕಿ ಮಾಡಿಸಿ ನಾಳೆ ದಿನ ಗೊಂದಲದಲ್ಲಿ ಸಿಗಾಕೊಳ್ಳೋದು ತಪ್ಪಾಗುತ್ತೆ. ಅದಕ್ಕಾಗಿ ತಾವು ಇದರ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಂತರ ನಿಮ್ಮ ಕುಟುಂಬಕ್ಕೆ ಸ್ಟಾರ್ ಅಥವಾ ಕೇರ್ ಅಥವಾ ಇನ್ಯಾವುದೇ ಪ್ರೈವೇಟ್ ಇನ್ಶೂರೆನ್ಸ್ ಇದ್ದರೂ ಯೂಸ್ ಮಾಡಿ. ಮುಖ್ಯವಾಗಿ ನಾನು ಹೇಳೋದು ಇಷ್ಟೇ, ನೀವು ಶೇರನ್ನು ಹಾಕಿ ಯಶಸ್ವಿನಿ ಕಾರ್ಡ್ನ ದಯಮಾಡಿ ಪಡೆದುಕೊಳ್ಳಿ. ಯಾಕಂತಂದರೆ ಸಮಯದಲ್ಲಿ ನಿಮಗೆ ಹೆಲ್ತ್ ಕಾರ್ಡ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದಾದ ಮೇಲೆ ಕೇಂದ್ರ ಸರ್ಕಾರ ಕೂಡ ಆಯುಷ್ಮಾನ್ ಭಾರತ್ ಕೂಡ ಪರಿಚಯ ಮಾಡಿದೆ. ಅದು ಕೂಡ ತಮಗೆ ಲಭ್ಯವಿದೆ. ದಯಮಾಡಿ ಇಷ್ಟು ಸರ್ಕಾರಗಳು ಕೊಡುವಂಥ ಯೋಜನೆಗಳನ್ನು ತಾವು ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದು ನನ್ನ ಆಶಯ. ಹೆಚ್ಚಿನ ಮಾಹಿತಿಗೆ ಏನಾದ್ರು ಬೇಕಂದರೆ ಸಂಬಂಧಪಟ್ಟ ವೆಬ್ಸೈಟ್ಗಳನ್ನ ತಾವು ನೋಡ್ಕೋಬೋದು. ಸದಾ ನಿಮಗೋಸ್ಕರ ನಾನು ಇನ್ನಷ್ಟು ಮಾಹಿತಿಗಳನ್ನ ಹಾಕ್ತಾನೆ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಲೈಫ್ ಆ್ಯಂಡ್ ಜರ್ನಿ ದಯಮಾಡಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಬಾಯ್.